407 ಟೆಂಪೋದಲ್ಲಿ ಸಣ್ಣ ಹಸುಕರುಗಳ ಸಾಗಾಟ ಆಗ್ತಾ ಇತ್ತು. ಖಚಿತ ಮಾಹಿತಿ ಮೇರೆಗೆ ಹಿಂದೂ ಸಂಘಟನೆ ಕಾರ್ಯಾಚರಣೆಯನ್ನ ಮಾಡಿತು. ಸಣ್ಣ ಹಸುಕರುಗಳು ಮುಳಬಾಗಿಲು ತಾಲೂಕಿನ ವಿಠಲೇಶ್ವರ ವೃತ್ತದಲ್ಲಿ ನಡೆದಿರುವಂತಹ ಘಟನೆ. ಟೆಂಪೋ ಚಾಲಕ ಅಬ್ದುಲ್ ರಹೀಂ, ಸಹಾಯಕ ಆಸಿಫ್ ಅರೆಸ್ಟ್. ಠಾಣೆ ಎದುರು ಜಮಾಯಿಸಿರುವ 100 ಜನ ಉದ್ವಿಗ್ನ ಸ್ಥಿತಿ. ಚಿಂತಾಮಣಿಯ ಭಾನುವಾರ ಸಂತೆಯಿಂದ ಗೋಗಳ ಸಾಗಣೆ. ಮುಳಬಾಗಿಲುಗೆ ಕರುಗಳನ್ನು ಸಾಗಿಸುತ್ತಿದ್ದಂಥ ಗೋ ದಂಧೆಕೋರರು 407 ಟೆಂಪೋದಲ್ಲಿ ಸಣ್ಣ ಕರುಗಳ ಸಾಗಾಟ ಆಗ್ತಾ ಇತ್ತು. ಖಚಿತ ಮಾಹಿತಿ ಮೇರೆಗೆ ಹಿಂದೂ ಸಂಘಟನೆಗಳ ಕಾರ್ಯಾಚರಣೆ, ಬಜರಂಗ ದಳ ಹಾಗೂ ಗೋ ರಕ್ಷಕರಿಂದ 48 ಕರುಗಳ ರಕ್ಷಣೆ ಮಾಡಲಾಗಿದೆ. 48 ಕರುಗಳನ್ನು ಪೊಲೀಸರಿಗೆ ಒಪ್ಪಿಸಿದ ಹಿಂದೂ ಕಾರ್ಯಕರ್ತರು. ಮುಳಬಾಗಿಲು ತಾಲೂಕಿನ ವಿಠಲೇಶ್ವರ ವೃತ್ತದಲ್ಲಿ ನಡೆದಿರುವಂತಹ ಘಟನೆ. ಟೆಂಪೋ ಚಾಲಕ ಅಬ್ದುಲ್ ರಹೀಂ, ಸಹಾಯಕ ಆಸಿಫ್ ಅರೆಸ್ಟ್ ಆಗಿದ್ದಾರೆ. ಠಾಣೆ ಎದುರು ಜಮಾಯಿಸಿರುವಂತಹ 100 ಜನ ಉದ್ವಿಗ್ನ ಸ್ಥಿತಿ. ಚಿಂತಾಮಣಿಯ ಭಾನುವಾರ ಸಂತೆಯಲ್ಲಿ ಗೋವುಗಳ ಸಾಗಣೆ. ಮುಳಬಾಗಿಲಿಗೆ ಕರುಗಳನ್ನು ಸಾಗಿಸ್ತಾ ಇದ್ದಂಥ ಗೋ ದಂಧೆಕೋರರು ಕಾನೂನು ಎಷ್ಟೇ ವ್ಯವಸ್ಥಿತವಾಗಿದ್ರು, ಸುಸಜ್ಜಿತವಾಗಿದ್ರು, ನಡಿಬೇಕಾದಂಥ ಕೆಲವೊಂದಿಷ್ಟು ಘಟನೆಗಳು ನಡೆಯುತ್ತೆ ನೋಡಿ. ಈ ರೀತಿಯಾಗಿ ಹಸುಗಳ ಸಾಗಾಟ ಮಾಡ್ತಾ ಇದ್ರು, ಸಣ್ಣ ಕರುಗಳ ಸಾಗಾಟ ಆಗ್ತಾ ಇತ್ತು. ಮಾಹಿತಿ ಮೇರೆಗೆ ನಾವು ಅಡ್ಕಾಡ್ತೀವಿ ಗಾಡಿನ. ಇದು ಮುಳಬಾಗಿಲು ಲೋಡರ್ ಬಂದು ನದೀಮ್ ಅಂತೇಳಿ ಲೋಡ್ ಮಾಡಿ 48 ಕರುಗಳನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದಾನೆ. 48 ಕರುಗಳನ್ನ ವಶಪಡಿಸ್ತಾನೆ. ಅದು ಸತ್ತೋಗಿರೋದು ಬಂದು 3 ಸತ್ತೋಗಿದ್ದಾವೆ, 12 ಅಸ್ವಸ್ಥವಾಗಿದ್ದಾವೆ. ಇನ್ನೆಲ್ಲ ಕರುಗಳನ್ನ ಗೋಶಾಲೆಗೆ ಕಳಿಸೋ ವ್ಯವಸ್ಥೆ ಪೊಲೀಸರು ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ಸಿಕ್ಕಿದ್ದಾರೆ. ಸಿಕ್ಕಿದ್ದಾರೆ. ಡ್ರೈವರು ಮತ್ತು ಕ್ಲೀನರು ಇಬ್ಬರು ಸಿಕ್ಕಿದ್ದಾರೆ. ಡ್ರೈವರ್ ಬಂದು ಅಬ್ದುಲ್ ರಹೀಂ ಅಂತ, ಕ್ಲೀನರು ಆಸಿಫ್ ಅಂತ, ಇಬ್ಬರೂ ಕಸ್ಟಡಿಗೆ ತಗೊಂಡಿದ್ದಾರೆ. ರೈತರಿಗೆ ಒಂದು ಮಾಹಿತಿ ಮೇರೆಗೆ ನಾವು ಅಡ್ಕಾಡ್ತೀವಿ ಗಾಡಿನ. ಇದು ಮುಳಬಾಗಿಲು ಲೋಡರ್ ಬಂದು ನದೀಮ್ ಅಂತೇಳಿ ಲೋಡ್ ಮಾಡಿ 48 ಕರುಗಳನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದಾನೆ. 48 ಕರುಗಳನ್ನ ವಶಪಡಿಸ್ತಾನೆ. ಅದು ಸತ್ತೋಗಿರೋದು ಬಂದು 3 ಸತ್ತೋಗಿದ್ದಾವೆ, 12 ಅಸ್ವಸ್ಥವಾಗಿದ್ದಾವೆ. ಇನ್ನೆಲ್ಲ ಕರುಗಳನ್ನ ಗೋಶಾಲೆಗೆ ಕಳಿಸೋ ವ್ಯವಸ್ಥೆ ಪೊಲೀಸರು ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ಸಿಕ್ಕಿದ್ದಾರೆ. ಸಿಕ್ಕಿದ್ದಾರೆ. ಡ್ರೈವರು ಮತ್ತು ಕ್ಲೀನರು ಇಬ್ಬರು ಸಿಕ್ಕಿದ್ದಾರೆ. ಡ್ರೈವರ್ ಬಂದು ಅಬ್ದುಲ್ ರಹೀಂ ಅಂತ, ಕ್ಲೀನರು ಆಸಿಫ್ ಅಂತ, ಇಬ್ಬರೂ ಕಸ್ಟಡಿಗೆ ತಗೊಂಡಿದ್ದಾರೆ. ರೈತರಿಗೆ ಒಂದು ಮಾಹಿತಿ ಮೇರೆಗೆ ನಾವು ಅಡ್ಕಾಡ್ತೀವಿ ಗಾಡಿನ. ಇದು ಮುಳಬಾಗಿಲು ಲೋಡರ್ ಬಂದು ನದೀಮ್ ಅಂತೇಳಿ ಲೋಡ್ ಮಾಡಿ 48 ಕರುಗಳನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದಾನೆ. 48 ಕರುಗಳನ್ನ ವಶಪಡಿಸ್ತಾನೆ. ಅದು ಸತ್ತೋಗಿರೋದು ಬಂದು 3 ಸತ್ತೋಗಿದ್ದಾವೆ, 12 ಅಸ್ವಸ್ಥವಾಗಿದ್ದಾವೆ. ಇನ್ನೆಲ್ಲ ಕರುಗಳನ್ನ ಗೋಶಾಲೆಗೆ ಕಳಿಸೋ ವ್ಯವಸ್ಥೆ ಪೊಲೀಸರು ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ಸಿಕ್ಕಿದ್ದಾರೆ. ಸಿಕ್ಕಿದ್ದಾರೆ. ಡ್ರೈವರು ಮತ್ತು ಕ್ಲೀನರು ಇಬ್ಬರು ಸಿಕ್ಕಿದ್ದಾರೆ. ಡ್ರೈವರ್ ಬಂದು ಅಬ್ದುಲ್ ರಹೀಂ ಅಂತ, ಕ್ಲೀನರು ಆಸಿಫ್ ಅಂತ, ಇಬ್ಬರೂ ಕಸ್ಟಡಿಗೆ ತಗೊಂಡಿದ್ದಾರೆ. ರೈತರಿಗೆ ಒಂದು ಮಾಹಿತಿ ಮೇರೆಗೆ ನಾವು ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.